ರಾಜ್ಯಾದ್ಯಂತ ಯೂರಿಯಾ ಕೊರತೆ ಹಿನ್ನೆಲೆ ಏನು ಬಿಜೆಪಿ ರೈತರ ಬೆನ್ನಿಗೆ ನಿಂತಿರುವಂಥದ್ದು. ತುಮಕೂರಿನಲ್ಲೂ ಕೂಡ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇಂದು ಬೃಹತ್ ಪ್ರತಿಭಟನೆ ನಡೆಯುತ್ತಿರುವಂಥದ್ದು. ನನ್ನ ಜೊತೆ ಖುದ್ದು ಮಾತನಾಡೋದಕ್ಕೆ ಏನು ತುಮಕೂರು ಜಿಲ್ಲಾಧ್ಯಕ್ಷರಾದಂಥ ರವಿ ಅಬ್ಬಾಕ್ ಅವರಿದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಇವತ್ತಿನ ಪ್ರತಿಭಟನೆಯ ರೂಪುರೇಷೆಗಳನ್ನು ಯಾವ ರೀತಿ ಪ್ರತಿಭಟನೆ ಆಗುತ್ತಿದೆ ಸರ್, ಇವತ್ತು ಯಾವ ರೀತಿ ಪ್ರತಿಭಟನೆ ಆಗುತ್ತೆ ಅನ್ನೋಂಥದ್ದು? ರಾಜ್ಯ ಸರ್ಕಾರ ರೈತರಿಗೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ ಆಗ್ತಿರ್ತಕ್ಕಂಥ ಅನ್ಯಾಯವನ್ನು ಪ್ರತಿಭಟಿಸಿ ಅಸಮರ್ಪಕ ರಸಗೊಬ್ಬರ ಪೂರೈಕೆ ಇರ್ಬೋದು, ಕೇಂದ್ರ ಸರ್ಕಾರ 6.5 ಲಕ್ಷ ಟನ್ಗಳಿಗೆ ಬದಲಾಗಿ 8 ಲಕ್ಷ ಟನ್ ಕಳಿಸಿದ್ರು ಕೂಡ ದಾಸ್ತಾನನ್ನು ಅದನ್ನು ಮರೆಮಾಚಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿರೋದನ್ನು ವಿರೋಧಿಸಿ, ಮತ್ತು ಏನು ಯಡಿಯೂರಪ್ಪನವ್ರ ಕಾಲದಲ್ಲಿ ಕೊಡ್ತಿರ್ತಕ್ಕಂಥ ರೈತ ಸಮ್ಮಾನ್ 4,000 ರೂಪಾಯಿನೂ ಕೂಡ ನಿಲ್ಲಿಸಿದೆ. ಹಿಂದೆ BJP ಸರ್ಕಾರ ಪ್ರಾರಂಭ ಮಾಡಿದ ವಿದ್ಯಾನಿಧಿ ಯೋಜನೆಯನ್ನು ಕೂಡ ಬಂದ್ ಮಾಡಿದೆ. ಇವತ್ತು ಒಂದು ಟ್ರಾನ್ಸ್ಫಾರ್ಮರು ರೈತನಿಗೆ 25,000 ಕಟ್ಟಿದರೆ ಸೆಲ್ಫ್ ಫೈನಾನ್ಸ್ ಸ್ಕೀಮಲ್ಲಿ ಟ್ರಾನ್ಸ್ಫಾರ್ಮರ್ ಕೊಡ್ತಿದ್ರು ಯಡಿಯೂರಪ್ಪನವ್ರ ಕಾಲದಲ್ಲಿ. ಇವತ್ತು ಅದು 3 ಲಕ್ಷ ಆಗಿದೆ. ಇದನ್ನೆಲ್ಲ ಪ್ರತಿಭಟಿಸಿ ಇವತ್ತು ರೈತ ಮೋರ್ಚಾ ತುಮಕೂರು ಜಿಲ್ಲೆ ಮತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಟೌನ್ ಹಾಲ್ ಸರ್ಕಲ್ನಿಂದ ಇಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಟೌನ್ ಹಾಲ್ ಸರ್ಕಲ್ನಿಂದ MG ರಸ್ತೆ ಮುಖಾಂತರ DC ಕಚೇರಿಗೆ ತೆರಳಿ ಅಲ್ಲಿ DC ಅವರಿಗೆ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂಥ ಮನವಿ ಪತ್ರವನ್ನು ಕೊಡಲಿದ್ದೇವೆ. ಸರ್, ಎಷ್ಟು ಜನ ಕಾರ್ಯಕರ್ತರು ರೈತ ಬಂಧುಗಳು ಎಷ್ಟು ಜನ ಭಾಗಿಯಾಗ್ಬೋದು? ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ರೈತ ಬಂಧುಗಳ ಜೊತೆ ನಮ್ಮ ಪಕ್ಷದ ಕಾರ್ಯಕರ್ತರು ನಾಗರಿಕರ ಜೊತೆ ಸುಮಾರು 5,000 to 6,000 ಜನ ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. ಇವತ್ತು ಟೌನ್ ಹಾಲ್ ಸರ್ಕಲ್ನಿಂದ DC ಆಫೀಸರ್ಗೆ ಪಾದಯಾತ್ರೆ ಮುಖಾಂತರ ಹೋಗಿ ಮನವಿಯನ್ನು ಕೊಡಲಿದ್ದೇವೆ. ಎತ್ತಿನ ಗಾಡಿ ವಿಶೇಷವಾಗಿ ಕಾಣ್ತು. ಆ ಎತ್ತಿನ ಗಾಡಿ ಮೂಲಕ ಯಾವ ಥರ ವಿಶೇಷ ಪ್ರತಿಭಟನೆ ಅಂತ ಹೇಳೋದು? ಇಂದಿನ ನಮ್ಮ ಪೂರ್ವಜರು ವ್ಯವಸಾಯಕ್ಕೆ ಬಳಸ್ತಾ ಇದ್ದಿದ್ದು ಎತ್ತಿನ ಗಾಡಿ. ಇವತ್ತು ರಾಜ್ಯ ಸರ್ಕಾರವನ್ನು ಎಚ್ಚರಿಸೋದಕ್ಕೆ ಅವರಿಗೆ ಎತ್ತಿನ ಗಾಡಿ ಮುಖಾಂತರ ಮೆರವಣಿಗೆ ಮಾಡಿ ಈ ಒಂದು ಪ್ರತಿಭಟನೆಯನ್ನು ವಿಶೇಷವಾಗಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಅದನ್ನು ಮಾಡ್ತೇವೆ. ವೀಕ್ಷಕರೇ, ಇಷ್ಟು ರವಿ ಅಬ್ಬಾಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ದೀಪಕ್, ಪ್ರಜಾಶಕ್ತಿ TV ತುಮಕೂರು.